ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಮಾವಿನಕಾಯಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಇದನ್ನು ಮಾವಿನಕಾಯಲ್ಲಿ ಒಂದು ಒಳ್ಳೆ ಚಟ್ನಿಯನ್ನು ಮಾಡೋಣ. ತುಂಬ ಟೇಸ್ಟಾಗಿರುತ್ತೆ. ಇವಾಗ ನಾನು ಇಲ್ಲೇ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಚಟ್ನಿ ನೋಡ್ರಿ, ನಮಗೆ ಅನ್ನ ಜೊತೆಗೆ, ರೊಟ್ಟಿ ಜೊತೆಗೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಸಹ ಫ್ರೈ ಮಾಡ್ಕೋಬೇಕ್ರಿ. ಎಲ್ಲ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಇದನ್ನು ಹಾಕೊಂಡು ಸ್ವಲ್ಪನೇ ಒಂದೊಂದು ನಿಮಿಷಗಳ ಕಾಲ ಬಾಡಿಸ್ಕೋಬೇಕ್ರಿ. ಸ್ವಲ್ಪನೇ ಇದನ್ನು ಮೆತ್ತಿಗಾದಾಗೆ ಇದಕ್ಕೇ ನಾವು ಇವಾಗ 1-2 ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಇದು ಮಾಡಿಟ್ರೂ 1 ವಾರ 10 ದಿವಸ ಆದ್ರೂ ನಿಮಗೆ ಹಾಳಾಗೋದಿಲ್ಲ. ಇವಾಗ ಇದನ್ನು ಸಹ ನಾವು ಬಾಡಿಸ್ಕೊಳ್ಳೋಣ ರೀ. ಇದೇನಿಲ್ಲ, ಸ್ವಲ್ಪನೇ 1 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೋಬೇಕು. ಇವಾಗ ನಾವು ಟೊಮೊಟೊ ಹಾಕಿದ್ಮೇಲೆ 1 ನಿಮಿಷಗಳ ಕಾಲ ಬೇಯಿಸಿದ್ದೇವೆ. ಇವಾಗ ಇದಕ್ಕೇ ನೋಡಿ ನಾವು 5 ರಿಂದ 6 ಹೆಸರು ಬೆಳ್ಳುಳ್ಳಿ, ಸ್ವಲ್ಪನೇ ಕಾಳುಮೆಣಸು, ಸ್ವಲ್ಪ ಜೀರಿಗೆ. ನೀವು ಕಾಳುಮೆಣಸು ಸ್ಕಿಪ್ ಮಾಡಿದ್ರೆ ಮಾಡ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಅಂಥೇಳಿ ಚೆನ್ನಾಗಿರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋ. ಇವಾಗ ನಾವು ಇದನ್ನು ಹಾಕಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನೋಡಿರಿ, ಇವಾಗ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ಇದರೊಟ್ಟಿಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡ್ಬೋದು ನಮ್ಮದು ಟೊಮೆಟೊ ಮೆತ್ತಗಾಗಿದೆ. ಇವಾಗ ನಮ್ಮದು ಆಯಿಲು ಬಿಟ್ಕೊಂಡಿದೆ. ನೋಡ್ಬೋದು ನಮ್ಮದು ಟೊಮೆಟೊನು ಚೆನ್ನಾಗಿ ಮೆತ್ತಗೆ ಆಗಿದೆ ರೀ. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಇವಾಗ ನಮ್ಮದಿದು ತಣ್ಣಗಾಗಿದೆ ರೀ. ನಾನು ಇದನ್ನು ಹಾಕೋತಾ ಇದ್ದೇನೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಎಲ್ಲವನ್ನು. ಇದರೊಟ್ಟಿಗೆ ನಾನು ಇದಕ್ಕೇ ಒಂದು ಸ್ವಲ್ಪನೇ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಖಾರ ನೋಡ್ಕೊಂಡು ಹಾಕ್ಕೋಬೋದು ರೀ. ಇವಾಗ ಇದಕ್ಕೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಇದೆಲ್ಲ ಹಾಕೊಂಡ್ಮೇಲೆ ಇದನ್ನು ನೈಸಾಗಿಯೇ ನಾವು ಮಿಕ್ಸಿ ಮಾಡಬೇಕು. ಇವಾಗ ನೋಡ್ಬೋದು ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ. ತುಂಬ ಟೇಸ್ಟಾಗಿದೆ. ಒಂಚೂರು ಈ ಥರ ನೋಡ್ಬೋದು, ಸ್ವಲ್ಪನೇ ಈ ಥರ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡ್ಬೋದು ಸ್ವಲ್ಪನೇ ಇದೇ ಪಾತ್ರೆಯಲ್ಲೇ ನಾನು ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಸ್ವಲ್ಪನೇ ಹಿಂಗಿದೆ, ಅದು ಪುಡಿ ಹಿಂಗೆ ಬರುತ್ತೆ ನೋಡ್ರಿ, ಈ ಥರ ಹಿಂಗು ಮತ್ತು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚಟಪಟ ಸಿಡಿತಾ ಇದ್ದ ಹಾಗೆ ನಾವು ಮಾಡ್ಕೊಂಡಿದ್ದಂಥದ್ದು ಇದಕ್ಕೆ ಹಾಕ್ಕೊತಾ ಇದ್ದೀನಿ ರೀ. ಅಂದರೆ ನಿಮಗೆ ಒಗ್ಗರಣೆ ಇಷ್ಟ ಇದ್ದರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇವಾಗ ನೋಡ್ಬೋದು ಸ್ವಲ್ಪನೇ ಅಚ್ಚ ಖಾರದ ಪುಡಿ ಹಾಕಿದ್ದೇನೆ, ಕಾಶ್ಮೀರಿ ಚಿಲ್ಲಿ ಪೌಡರ್ ಅನ್ಬೋದು. ಇದನ್ನು ಸ್ವಲ್ಪ ಇದ್ರ ಜೊತೆಗೇ ನಾವು ಮಿಕ್ಸ್ ಮಾಡ್ಬೋದು. ಸ್ವಲ್ಪನೇ ಇದನ್ನು ಈ ಥರ ಬಿಸಿ ಇದೆ ನೋಡಿರಿ, ಮಿಕ್ಸ್ ಮಾಡಿ ಇವಾಗ ಆಫ್ ಮಾಡ್ತಾ ಇದ್ದೀನಿ. ಇದು ನಮಗೆ ರೆಡಿ ಆಗಿದೆ. ಇವಾಗ ನೋಡ್ಬೋದು ನಮ್ಮದು ಚಟ್ನಿ ರೆಡಿ ಆಗಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇವಾಗ ಮಾವಿನಕಾಯಿ ಸೀಸನಲ್ಲಿ ನೋಡಿರಿ, ಈ ಥರ ಒಂದು ಚಟ್ನಿ ಮಾಡ್ಕೊಂಡ್ರೆ ಟೇಸ್ಟ್ನೂ ಇರುತ್ತೆ. ಇದನ್ನು ನೋಡಿರಿ, ನೀವು ದೋಸೆ, ಇಡ್ಲಿ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನು. 10 ದಿವಸ ಇಟ್ಟರೂ ಹಾಳಾಗೋದಿಲ್ಲ. ಇದನ್ನು ನೀವು ಒಂದು ಸತಿ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.